एक गुलाब ले लो एक। ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾಯಿದ್ದೀನಿ, ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸತ್ಯನಾರಾಯಣ ಪೂಜೆ ಇತ್ತು, ಸೊ ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಇದು ಮನೇಲಿ ಮಾಡ್ತಾಯಿಲ್ಲ, ಸಾಗರ್ ಫ್ಯಾಕ್ಟ್ರಿಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಅಂದರೆ ಗಣೇಶನ 7 ದಿನಕ್ಕೆ ವಿಸರ್ಜನೆ ಮಾಡುವಾಗ ಅವರಲ್ಲಿ ಫ್ಯಾಕ್ಟ್ರಿಯಲ್ಲಿ ಸತ್ಯನಾರಾಯಣ ಪೂಜೆ ಹಾಕಿಸ್ತಾರೆ. ಸೊ ಆ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮಾಡಿಕೊಡ್ತಾ ಇದ್ದೆ. ಅಂದರೆ ನಾವೇ ಪೂಜೆಗೆ ಕುತ್ಕೊಳ್ತಾ ಇದ್ವಿ. ಸೊ ಅದಕ್ಕಾಗಿ ನಮ್ಮ ಪೂಜೆ ಕುತ್ಕೊಳ್ಳೋರೆ ಪ್ರಸಾದ ಮಾಡ್ಕೊಂಬರ್ರಿ ಅಂತ ಹೇಳಿದರು. ಸೊ ಅದಕ್ಕೆ ಸತ್ಯನಾರಾಯಣ ಪೂಜೆಗೆ ಕೇಸರಿ ಬಾತು ಮತ್ತು ಪಂಚಾಮೃತ ಅಭಿಷೇಕನ ಮಾಡ್ಕೊಂಡಿದ್ವಿ. ಸೊ ಕೇಸರಿ ಬಾತನ್ನು ಮಾಡ್ಕೋಬೇಕಾದ್ರೆ 1 ಕಿಲೋ ಕೇಸರಿ ಬಾತ್ ತೊಗೊಂಡಿದ್ದೆ. ರವೆ ತೊಗೊಂಡಿದ್ದೆ, ಬಾಂಬೆ ರವೆ. ಮತ್ತು ಅಲ್ಲಿ ಇಟ್ಕೊಂಡು ಒಂದು ದೊಡ್ಡ ಬೋಗಣಿತ್ತು. ಸೊ ಅದ್ರಾಗ ಮಾಡ್ತಾಯಿದ್ದೆ. ಇವಾಗ ಯಾಕೆ ಈ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂದರೆ, ಅವರಲ್ಲಿ 7 ದಿನಕ್ಕೆ ಗಣೇಶನ ವಿಸರ್ಜನೆ ಮಾಡುವಾಗ ಫ್ಯಾಕ್ಟ್ರಿಯಲ್ಲಿ ಸತ್ಯನಾರಾಯಣ ಪೂಜೆ ಹಾಕಿಸ್ತಾರೆ. ಮತ್ತು ಇದೇ ಸಲ ನಾವು ಮದುವೆ ಆಗಿರೋದ್ರಿಂದ, ಇದೇ ವರ್ಷ ಮದುವೆ ಆಗಿರೋದ್ರಿಂದ ಅವರು ನೀವೇ ಕುತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕಾಗಿ ಅಂದರೆ ಇವ್ರ ಡಿಪಾರ್ಟ್ಮೆಂಟ್ದಾಗೆ ಇತ್ತು, ಯಾರೋ ಒಬ್ಬರು ಕುತ್ಕೊಳ್ಳೋದು. ಸೊ ನೀವೇ ಕುತ್ಕೊಳ್ಳಿ ಸರ್, ಇದೆ ನೀವು ಮ್ಯಾರಿಡ್ ಕಪಲ್ ಇದ್ದೀರಾ ಅಂಥೇಳಿ. ಸೊ ಅವ್ರು ನಮಗೆ ಹೇಳಿದರು. ಸೊ ಮತ್ತು ದೇವ್ರದ್ದು ಇದೆಯಲ್ಲ, ಬೇಡ ಅನ್ನೋಕ್ಕೆ ಬರಲ್ಲ ಅಂಥೇಳಿ. ಸೊ ಮೊನ್ನೆನೂ ಮನೆಯಲ್ಲಿತ್ತು. ಸೊ ಮನೆಯಲ್ಲಿದ್ದಾಗೂ ನಾವೇ ಕೂತ್ಕೊಂಡಿದ್ವಿ. ಇಲ್ಲಿದ್ದಾಗೂ ಇವರು ಕೂತ್ಕೊಂಡ್ರು. ಯಾಕೋ ದೇವರು ಪದೇ ಪದೇ ಈ ಥರ ಪೂಜೆ ಆಗ್ತಾಯಿದೆ ಅಂಥೇಳಿ ಅಂದ್ಕೊಂಡು, ನಮಗೆ ಬರ್ತಾಯಿದೆ ಅಂಥೇಳಿ ಅಂದ್ಕೊಂಡು ಹ್ಞೂ ಅಂದ್ವಿ. ಮತ್ತು ದೇವ್ರದ್ದು ಇದ್ದರೆ ಎಲ್ಲ ದೇವ್ರದ್ದು ಬೇಡ ಅನ್ನೋಕ್ಕಾಗಲ್ಲ, ಬಂದರೆ ಸೊ ಹ್ಞೂ ಮಾಡ್ತೀವಿ, ಕೂತ್ಕೊಳ್ತೀವಿ ಅಂತ ಹೇಳಿದ್ರು. ಮತ್ತು ಈ ಥರ ಪ್ರಸಾದ ಮಾಡ್ಕೊಂಬರ್ರಿ ಸತ್ಯನಾರಾಯಣ ಪೂಜೆಗೆ, ಯಾರು ಪೂಜೆ ಕೂತ್ಕೋತಾರೆ ಸೊ ಅವರೇ ಕೈಯಾರೆ ಪ್ರಸಾದ ಮಾಡ್ಕೊಂಬರ್ಬೇಕಂತ ಹೇಳಿದರು. ಸೊ ಅದಕ್ಕಾಗಿ ನಾವು ಮಾಡ್ಕೊಂಡು ಹೋದ್ವಿ. ಕೇಸರಿ ಬಾತು ಮತ್ತು ಪಂಚಾಮೃತ ಅಭಿಷೇಕ ಮಾಡ್ಕೊಂಡ್ವಿ. ಪಂಚಾಮೃತ ಅಭಿಷೇಕನ ಸಾಗರೆಲ್ಲ ರೆಡಿ ಮಾಡಿಟ್ಕೊಂಡ್ರು. ನಾಷ್ಟ ರವೆ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೋದ್ರಲ್ಲಿ. ಸೊ ಇಲ್ಲಿ ನಂಗೊಬ್ಬಳೇ ಆದರೆ ಮಾಡೋಕ್ಕಾಗಲ್ಲ. ಸೊ ಸಾಗರು ಸ್ವಲ್ಪ ಹೆಲ್ಪ್ ಮಾಡಿದರು. ನೀರೆಲ್ಲ ಬಿಸಿ ಇರುತ್ತಲ್ಲ, ಸೊ ಹಾಕೋಗೋದು ಆಗಲ್ಲ, ಒಬ್ಬಳಿಗೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅವರು ಎಲ್ಲ ಹೆಲ್ಪ್ ಮಾಡಿದರು. ಅಂದಾಗೆ ಬೇಗ ಆಯಿತು. ಬರಾಬರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸಾಗರೆಲ್ಲ ಅದು ರೆಡಿ ಆದಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಿಟ್ಟು ರೆಡಿ ಆಗೋಕ್ಕೆ ಹೋದೆ. ಅಂದರೆ ಸಾರಿ ಹಾಕ್ಕೋಬೇಕಲ್ಲ, ಸೊ ಅದಕ್ಕಾಗಿ ಬೇಗ ರೆಡಿ ಆಗಬೇಕು. ತುಂಬಾ ಲೇಟ್ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ 10 ಗಂಟೆಗೆ ಬೇರೆ ಹೋಗಬೇಕಾಗಿತ್ತು. ನಾನೆಲ್ಲ ಬೇಗ ರೆಡಿ ಆಗ್ತಾಯಿದ್ದೆ. ಸೊ ಅಷ್ಟರಲ್ಲಿ ಸಾಗರೆಲ್ಲ ಪ್ಯಾಕ್ ಮಾಡಿದರು. ಡಬ್ಬಿಗೆ ಹಾಕಿ, ಡಬ್ಬಿ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಎಲ್ಲ ಡಬ್ಬಿಯಲ್ಲೆಲ್ಲ ಹಾಕೊಂಡ್ರು ಅವರು. ನಾನು ಸಾರಿ ಹಾಕ್ಕೊಂಡ್ರಷ್ಟರಲ್ಲೆಲ್ಲ ರೆಡಿ ಆದೆ. ರೆಡಿಯಾಗಿ ಎಲ್ಲ ಹೋಗ್ಬೇಕಷ್ಟು ಅನ್ನೋದ್ರಲ್ಲಿ ಜೋರಾಗಿ ಮಳೆ ಬಂತು. ಒಂದು ಸ್ವಲ್ಪ ಏನಾದರೂ ರೈಸ್ ಏನಾರ ಮಾಡ್ಕೊಳ ತಿನ್ನೋಕೆ ಅಂತೇಳಿ ಅಂದ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ಲೇಟ್ ಆಗಿತ್ತು ಅಂತೇಳಿ एक गुलाब ले लो एक फूल उनको दे दो। श्रीमन महाशिवराधीश्वराय नमः। श्री भूतवर नमः। श्री सुरक्षितमय देवता ब्रह्मा, कुल देवता ब्रह्मा, साम देवता ब्रह्मा, ग्राम देवता ब्रह्मा, वास्तु देवता ब्रह्मा, पार्वती परमेश्वर ब्रह्मा, माता पितृ ब्रह्मा, सर्व विभूषण ब्रह्मा, मंगलवार वस्तु इच्छितदार सिद्धिरस्तु। पंचानन बोल मुदण पंचाक्षर होममाಡ पंचसूत्र ओम देव पंचाधार जगत गुरुत्रम लोकमाले के समूಲ. ನಾವು ರೆಡಿಯಾಗಿ ಹೊರಗೆ ಬರುವಷ್ಟರಲ್ಲಿ ಮಳೆ ಬಂತು. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿಕೊಂಡು ತಿಂದ್ಕೊಂಡು ಹೊರಟ್ವಿ. ಅಂದರೆ ತುಂಬಾ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ತುಂಬಾ ಹಸುವಾಗಿತ್ತು. ಸೊ ಪುಳಿಯೋಗರೆ ಮಾಡ್ಕೊಂಡು ಹೊರಟ್ವಿ. ಸೊ ಈ ಮುಂದಿಂದೆಲ್ಲ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇಲ್ಲ, ಮಂತ್ರ ಅದು ಇದು ಎಲ್ಲ ಇರುತ್ತಲ್ಲ. ಸೊ ಅದಕ್ಕಾಗಿ ಕೊಡಲಿಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏವಂ ಪುತ್ರ ಪುರುಷಾರ್ಥ ದ್ವಾರ विश्व शांतीयर्थ तेव्हा स्वकर्माच्या अनेक प्रकारचे क्लेश भोगणारे व सतत असे सर्व लोक पद्धतीने नष्ट होईल असा मानवाचे विष्णूचे विकास ते शुक्रवारच्या घेऊन त्यांनी त्यांच्या सतीचा केला. नारद म्हणाले, वाचा होऊन यांच्या पलीकडे याचे तारक 13 वर्षी फोटोग्राफी केली आहे. भक्तांच्या संकटाचा दुःखाचा नाश करतो विष्णूला मी वंदन करतो. हीच ते ऐकून नंतर भगवान काय मला सांगितल्याची उत्तर तुला दे.
तेव्हा नारायणाला मृत्यूलोकात सर्व लोक नानाची कोटीत जन्म आपण आपापल्या पापकर्माची फळे भोगत नाना प्रकारे दुःखात पिचत आहे क्लेश होत आहे. तेव्हा हे नाथ जर आपली माझ्यावर कृपा असेल तर त्यांच्या दुःखाचा स्वल्पाच्या कोणत्या उपाय उपाय सांगा माझी तो सोडा करण्याची इच्छा आहे. तरी भगवान विष्णू आहे वत्सा लोकांवर उपाय करण्याची इच्छा तू चांगला प्रश्न विचारला आहे. सर्व उपाय करून मनुष्य महत्व मुक्त होऊ शकतो. तो उपाय मी सांगतो तो एक वत्सा स्वर्गात आणि मृत्यूलोकात दुर्लभ असे महापुण्याची व्रत आहे ती तुझ्यावरील माझ्या स्नेहामुळे मी तुझ्याजवळ प्रकट करतो. त्याला लगेच सुख प्राप्त होऊन पडलो की मोक्ष प्राप्त होते. भगवंतांचे ते बोलणे ऐकून नारद मुनी म्हणाले त्या व्रताचे फल काय त्याचे विधान काय तसेच सर्वांनी एखाद्या श्रेष्ठ ब्राह्मणातल्या याच्यानुसार आपले बंधू सुजनांचे व्रत करण्यास झाला असता तेवढ्या तिथे एक मुलगी आला बाहेरच लागले त्या ब्राह्मणाच्या घरात येऊन खाण्याची व्याकुळ झालेल्या मुलविकाने ब्राह्मण होतो मागण्याचे पाहिले. तेव्हा तो ब्राह्मणाला ब्राह्मणाला हे प्रभू तुम्ही काय करीत आधी गेले तर काय फळ मिळते ते मला सारे सहस्र सांगावे अशी वृत्ती आहे. तेव्हा तो ब्राह्मण म्हणाला हे सत्यनारायण म्हणत असेल सर्विष्ट कामा पूर्ण करणारे आहे मला याच्याच मुलाने एवढे धनधन्य देख म्हणालेले आहे. तेव्हा परत जाऊन तो मुलगी हर्षितून तहा प्रमाणात केलेले पाणी किंवा प्रसाद भक्षण करून पुढे नगरानंतर गेला. श्री सत्यनारायण देवाचे स्मरण करत तुम्हाला विचार करू लागला या गावात लागली पण मला जो पैसा मिळेल जाण्याची तो असे सत्य देवाची व्रत करीन असा संकल्प करतो. डोक्यावर लाकडे घेऊन रमे अशा काशीनगरात जिथे धनिकांची वस्ती होती तिथे गेला दिवशी त्याला लाकडे विकून सोन्याचे धुपड म्हणाले. तेव्हा मोठ्या नदीत पाहणे त्यांनी पिकलेली केळी साखर दूध तुपाचा अशा सर्व प्रमाणास आणि आपल्या पत्नीस खूप जणांचे वितरण करून त्यांनी पूर्वी सत्यनारायण केले व त्या व्रताच्या प्रमाणे तो मल्लिका त्यांचा पत्र प्राप्त झाला आणि अलौकिक सुख होऊन आणखी सत्यपूर्वी स्मृती विष्णूवरती गेला. इथे श्री सत्यनारायणाचा दुसरा अध्याय समाप्त झाला. ಕೇಸರಿ ಭಾತ್ ನಾವು ಮಾಡಿದ್ದು ಬಜ್ಜಿ ರೈಸು ಜಿಲೇಬಿ ಸಾಂಬಾರು ಕೋಸಂಬರಿ